ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತೊಂದು ರಂಗೋಲಿನ ಶುರು ಮಾಡೋಣ. ಇವತ್ತೊಂದು ಕೂಡ ಎಳೆ ರಂಗೋಲಿ. ಏನಪ್ಪ ಇದು, ನೆನ್ನೆಯಿಂದ ಬರೀ ಎಳೆ ರಂಗೋಲಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಇದು ಕೂಡ ಸುಲಭವಾದಂಥ, ಈಗ ಕಲಿತಾ ಇರೋರಿಗೆ ಕೂಡ ಸುಲಭವಾಗಿ ಬಿಡಿಸುವಂಥ ರಂಗೋಲಿ. ಹಾಗಾದರೆ ಶುರು ಮಾಡೋಣ ಬನ್ನಿ.
ಹೇಗೆ ಅನ್ನಿಸ್ತು ಈ ರಂಗೋಲಿ? ತುಂಬಾ ಈಸಿ ಅನ್ನಿಸ್ತು ಅಲ್ವಾ? ಈಗ ಕಲಿತಾ ಇರೋರು ಕೂಡ ಕಣ್ಮುಚ್ಕೊಂಡು ಈ ರಂಗೋಲಿನ ಬಿಡಿಸ್ಕೋಬೋದು. ಅದಕ್ಕೇ ಈ ಥರ ರಂಗೋಲಿಗಳನ್ನ ಸುಲಭವಾಗಿ ಚೆನ್ನಾಗಿರುವಂಥ ರಂಗೋಲಿ ಸಮೇತ ಬರ್ತಾ ಇದ್ದೀನಿ ಈಗ. ಏಕೆ ಅಂತಂದರೆ ಈಗ ಕಲಿಯೋಕ್ಕೆ ಶುರು ಮಾಡಿರೋರಿಗೆ ಮಧ್ಯೆ ಮಧ್ಯೆ ತಪ್ಪಾಗೋದ್ರೆ ಅಲ್ಲೇ ಅವ್ರಿಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಹೊರ್ಟೋಗುತ್ತೆ. ಆದ್ದರಿಂದ ಸುಲಭವಾದ ರಂಗೋಲಿಗಳ ಜೊತೆ ಅವರಿಗೂ ಈಸಿ ಆಗಬೇಕು, ಅದಕ್ಕೆ ಈ ಥರ ತೋರಿಸಿದ್ದೀನಿ. ಹಾಗಾದರೆ ನಾಳೆ ಮತ್ತೊಂದು ಸುಲಭವಾದ ರಂಗೋಲಿ ಜೊತೆ ಸಿಗೋಣ.